ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 74ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ತಿದ್ದೆ. ಪ್ರಿಯ ಸ್ನೇಹಿತರೆ, ಇದೊಂದು ವರದಿಯನ್ನು ಮೊದಲು ನೋಡ್ಕೊಂಡು ಬರೋಣ. ಇದು ಆಗಸ್ಟ್ 10, 2026 ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂಥ ವರದಿ. ಭಾಷಣ ನಿಲ್ಲಿಸಿ ವೇದಿಕೆಯಿಂದ ತೆರಳಿದ ಗವಿಶ್ರೀ ಅನ್ನುವ ಹೆಡ್ಡಿಂಗ್ ನಡಿಯಲ್ಲಿ ಇರುವಂಥ ಡೀಟೇಲ್ಸ್ ಹೀಗಿದೆ. ಬಳ್ಳಾರಿ ನಗರದ ವೀರಶೈವ ವಿದ್ಯಾವರ್ಧಕ ಸಂಘದ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಸಮಾರೋಪ ಕಾರ್ಯಕ್ರಮದಲ್ಲಿ ಗೊಂದಲಮಯ ವಾತಾವರಣ ಉಂಟಾದ ಹಿನ್ನೆಲೆಯಲ್ಲಿ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಆಶೀರ್ವಚನವನ್ನು ಅರ್ಧಕ್ಕೆ ನಿಲ್ಲಿಸಿ ತಮಗೆ ನೀಡಿದ್ದ ದೇಣಿಗೆಯನ್ನು ಕೂಡ ವಾಪಸ್ ನೀಡಿ ವೇದಿಕೆಯಿಂದ ಹೊರ ನಡೆದರು. ಭಾನುವಾರ ನಡೆದ ಕಾರ್ಯಕ್ರಮದ ವೇಳೆ ಧ್ವನಿವರ್ಧಕ ವ್ಯವಸ್ಥೆ ಸರಿಯಾಗಿರಲಿಲ್ಲ ಮತ್ತು ವೇದಿಕೆಯಲ್ಲಿ ಗದ್ದಲವಿತ್ತು. ಇದರ ನಡುವೆಯೂ ಸ್ವಾಮೀಜಿ ಆಶೀರ್ವಚನವನ್ನು ಮುಂದುವರಿಸಿದ್ದರು. ಆದರೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಶಾಸಕ ನಾರಾ ಭರತ್ ರೆಡ್ಡಿ ಆಗಮಿಸುತ್ತಿದ್ದಂತೆ ನಿರೂಪಕರು ಪದೇ ಪದೇ ಅತಿಥಿಗಳ ಆಗಮನದ ಬಗ್ಗೆ ಘೋಷಣೆ ಮಾಡಲಾರಂಭಿಸಿದರು. ಈ ಎಲ್ಲ ಬೆಳವಣಿಗೆಯಿಂದ ಅಸಮಾಧಾನಗೊಂಡಂಥ ಸ್ವಾಮೀಜಿ ಆಶೀರ್ವಚನವನ್ನು ಮೊಟಕುಗೊಳಿಸಿದರು. ಮೈಕನ್ನು ಸಚಿವ ಖಂಡ್ರೆ ಅವರಿಗೆ ಹಸ್ತಾಂತರಿಸಿ ದೇಣಿಗೆಯನ್ನು ವಾಪಸ್ ನೀಡಿ ಸ್ಥಳದಿಂದ ನಿರ್ಗಮಿಸಿದರು. ಇದಿಷ್ಟು ಆ ವರದಿಯಲ್ಲಿ ಇರುವಂಥದ್ದು. ಈ ನಿರ್ದಿಷ್ಟ ವರದಿಯ ಕುರಿತಂತೆ ನಾನು ಭಾಳ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ನಡವಳಿಕೆ ಏನಿದೆ ಅದು ನಿಜಕ್ಕೂ ಸರಿಯಾದದ್ದು ಅನ್ನೋದು ನನ್ನ ಖಚಿತವಾದ ಅನಿಸಿಕೆ ಆಗಿದೆ. ಈ ವರದಿಯಲ್ಲಿ ಇರುವಂಥ ಉಳಿದ ಅಂಶಗಳು ನಿಜವಾಗಿದ್ದೇ ಆಗಿದ್ದಲ್ಲಿ ಈ ನಡವಳಿಕೆ ಕೂಡ ಖಂಡಿತ ಸರಿ ಅಂತ ಅನಿಸ್ಕೊಳ್ತೀನಿ. ಸ್ನೇಹಿತರೆ, ಸಭಾ ಕಾರ್ಯಕ್ರಮಕ್ಕೆ ಒಂದು ಶಿಸ್ತು, ಮರ್ಯಾದೆ, ಘನತೆ ಅಂತ ಇರ್ತದೆ. ನಾವು ಭಾಳಷ್ಟು ಸಲ ನೋಡಿರ್ತೀವಿ, ಎಲ್ಲೋ ಒಂದು ಕಡೆ ವೇದಿಕೆಯಲ್ಲಿ ಯಾರೋ ಒಬ್ಬರು ಗಣ್ಯರೇ ಭಾಷಣ ಮಾಡ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ಯಾರೋ ಒಬ್ಬರು ಇನ್ನೊಬ್ಬ ಗಣ್ಯರು ಸಭೆಗೆ ತಡವಾಗಿ ಆಗಮಿಸ್ತಾ ಇರ್ತಾರೆ ಅಥವಾ ಸ್ವಾಮೀಜಿಗಳೇ ಆಗಮಿಸ್ತಾ ಇರ್ತಾರೆ. ಅಂಥ ಸಂದರ್ಭಗಳಲ್ಲಿ ಅವರು ಅಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇರುವಂತೆಯೇ ಕೆಳಗಡೆಯಿಂದ ನಿರೂಪಕರು ಅಥವಾ ಸಂಘಟಕರು ಅವರ ಹೆಸರನ್ನು ಹೇಳಿ ಯಾರು ಬರ್ತಾ ಇದ್ದಾರೆ ಅವರ ಬಗ್ಗೆ ದೊಡ್ಡದೊಂದು ಪ್ರಶಂಸೆಯ ಮಾತುಗಳನ್ನಾಡ್ತಾ ಅವರನ್ನು ಪದೇ ಪದೇ ವೆಲ್ಕಮ್ ಮಾಡ್ತಾ ಆ ಮೂಲಕ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಂತಹ ಗಣ್ಯರಿಗೆ ಅತ್ಯಂತ ಮುಜುಗರದ ಸನ್ನಿವೇಶವನ್ನು ಏರ್ಪಾಡು ಮಾಡಿ ಬಿಡ್ತಾರೆ. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ಭಾಳಷ್ಟು ಸಲ ತಿಳಿಯೋದಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅದು ಅವರನ್ನು ಅವಮಾನ ಮಾಡಿದ ಹಾಗೆ. ಇನ್ನೊಬ್ಬ ಗಣ್ಯರು ಬಂದರು ಅಂದ ಕ್ಷಣ ಇವರ ಮಾತುಗಳ ಕಡೆ ಅಷ್ಟು ಹೊತ್ತು ಗಮನ ಕೊಟ್ಟು ಕೇಳ್ತಾ ಇದ್ದಂಥ ಸಭಿಕರನ್ನು ಬೇರೆ ಕಡೆ ಗಮನ ಸೆಳೆಯುವಂತೆ ಮಾಡುವಂಥ ಪ್ರಯತ್ನಗಳನ್ನು ಅಲ್ಲಿನ ನಿರೂಪಕರು ಅಥವಾ ಸಂಘಟಕರು ಮಾಡ್ತಾ ಇರ್ತಾರೆ. ನಾನು ಹೇಳೋದಿಷ್ಟೇ, ವೇದಿಕೆಯಲ್ಲಿ ಒಬ್ಬ ಮಾತಾಡ್ತಾ ಇರಬೇಕಾದ್ರೆ, ಒಬ್ಬರು ಯಾವುದೋ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇರಬೇಕಾದ್ರೆ ಇನ್ನೊಬ್ಬರು ಎಷ್ಟೇ ದೊಡ್ಡ ಗಣ್ಯರಿರಲಿ ಅವರು ಬಂದರೆ ಆಮೇಲೆ ವೇದಿಕೆಯಲ್ಲಿ ಸೇರಿಕೊಳ್ತಾರೆ. ಆದರೆ ಹಿನ್ನೆಲೆಯಲ್ಲಿ ನಾವು ಮತ್ತೊಂದು ಮೈಕಿನಲ್ಲಿ ಅವರ ಬಗ್ಗೆ ಮಾತನಾಡುವಂಥದ್ದು, ಅವರಿಗೆ ಶುಭಾಶಯಗಳನ್ನು ಕೋರುವಂಥದ್ದು ಯಾವುದೂ ಕೂಡ ಸರಿಯಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಮೊಟಕುಗೊಳಿಸಿ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸರಿಯಲ್ಲ ಅನ್ನೋದು ನನ್ನ ಖಚಿತ ಅಭಿಪ್ರಾಯ. ಅದಕ್ಕಿಂತ ಹೆಚ್ಚಾಗಿ ಹಾಗಾದರೆ ಅವ್ರಿಗೆ ಮರ್ಯಾದೆ ಬೇಡವಾ? ಮರ್ಯಾದೆ ಖಂಡಿತ ಬೇಕು. ಒಂದನೇದಾಗಿ ವೇದಿಕೆಯಲ್ಲಿದ್ದವರು ಮಾತು ನಿಲ್ಲಿಸಿದ ನಂತರದಲ್ಲಿ ಯಾರು ಹೊಸದಾಗಿ ಬಂದಿರ್ತಾರೆ ಅವರಿಗೆ ಎಲ್ಲ ಪ್ರಶಂಸೆಯ ಮಾತುಗಳನ್ನಾಡಿ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳಬಹುದು. ಅಥವಾ ಮಾತಾಡ್ತಾ ಇರಬೇಕಾದ್ರೆ ಕೂಡ ಸಾಧ್ಯವಾದ ಅಷ್ಟು ಶಿಸ್ತು ಮತ್ತು ಘನತೆಯಿಂದ ಅವರನ್ನು ವೇದಿಕೆಯ ಮೇಲಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿ ಆನಂತರದಲ್ಲಿ ಅವರನ್ನು ಪುಷ್ಪಗುಚ್ಛವನ್ನು ಕೊಡೋದರ ಮೂಲಕವೋ ಅಥವಾ ಮಾತುಗಳ ಮೂಲಕವೋ ಖಂಡಿತ ಸ್ವಾಗತ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಒಬ್ಬ ಗಣ್ಯರ ಮಾತುಗಳನ್ನು ಅರ್ಧದಲ್ಲೇ ತಡೆದು ಇನ್ನೊಬ್ಬರನ್ನು ಆಹ್ವಾನಿಸುವಂಥದ್ದು ಖಂಡಿತ ಸಭಾ ಮರ್ಯಾದೆಗೆ ಘನತೆ ತರುವಂಥದ್ದಲ್ಲ ಅನ್ನೋದು ನನ್ನ ಖಚಿತವಾದ ಅಭಿಪ್ರಾಯ. ಹಾಗೆ ಇನ್ನೂ ಒಂದು ಅಂಶ ಇದೆ. ಕೆಲವೊಮ್ಮೆ ವೇದಿಕೆಯಲ್ಲಿ ಇರುವಂತಹ ಮಾತನಾಡ್ತಾ ಇರತಕ್ಕಂಥ ವ್ಯಕ್ತಿಗಳೇ ಯಾರಾದರೂ ಗಣ್ಯರು ಬಂದರು ಅಂತ ಅನ್ನಿಸಿದಾಗ ಅವರನ್ನು ಸ್ವಾಗತದ ಮೂಲಕ ಬರಮಾಡಿಕೊಳ್ಳುವ, ತಮ್ಮ ಮಾತುಗಳಲ್ಲಿ ಅವರನ್ನು ಸ್ವಾಗತಿಸುವ ಮೂಲಕ ತಮ್ಮ ಚಾಕಚಕ್ಯತೆಯನ್ನು ಮೆರೀತಾರೆ. ಅಲ್ಲಿಗೆ ವಿಷಯಗಳು ಮುಗ್ದೋಗುತ್ತೆ. ಬಟ್ ಎಲ್ಲರಿಂದಲೂ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೇ ಖಚಿತವಾದ ಮಾಹಿತಿ ಇರೋದಿಲ್ಲ. ಹಾಗಾಗಿ ಎಲ್ಲ ಸಂಘಟಕರಲ್ಲಿ, ಎಲ್ಲ ಸಂಸ್ಥೆಯ ಕಾರ್ಯಕ್ರಮ ಆಯೋಜಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಂಥ ಸಂದರ್ಭಗಳನ್ನು ಆದಷ್ಟು ಸಹನೆಯಿಂದ ಮತ್ತು ಘನತೆಯಿಂದ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕೆಂದರೆ ಪ್ರತಿಯೊಬ್ಬರನ್ನು ಗೌರವಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಒಬ್ಬರಿಗೆ ಬೇಸರ ಮಾಡಿ ಇನ್ನೊಬ್ಬರನ್ನು ಅದು ಯಾರೇ ಆಗಿದ್ದರೂ ಕೂಡ ಗೌರವಿಸುವಂಥದ್ದು ಖಂಡಿತ ಸರಿಯಲ್ಲ. ಇಷ್ಟೇ ಹೇಳಬೇಕು ಅಂತ ಅನ್ನಿಸ್ತು.
ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗೋಣ. ಥ್ಯಾಂಕ್ ಯು.